ಶಿವಾನಿ ಮೇಡಮ್, ಶಿವಾನಿ ಮೇಡಮ್, ಇವತ್ತೆಲ್ಲ ಹೇಳ್ಬಿಡ್ಬೇಕು. ಹೇಳ್ತೀನಿ. ಶಿವಾನಿ ಮೇಡಮ್ ಎಲ್ಲಿದ್ದೀರಾ? ಹಲೋ. ಹಾಯ್ ಮೇಡಮ್, ಚೆನ್ನಾಗಿದ್ದೀರಾ? ಆರಾಮ? ತ್ರಿಶೂಲ್ ಪೀಟಿಗೆ ಹಾಕೋದು ಬೇಡ ಅಂತ ಮುಂಚೆನೆ ಅನ್ಕೊಂಡು ಬಂದಿರಲಿಲ್ವೇನೋ. ಇಟ್ಸ್ ಓಕೆ, ಈ ಥರ ಎಲ್ಲ ಫ್ಲೋನ್ ಆಗುತ್ತೆ, ಪರವಾಗಿಲ್ಲ. ಡೈರೆಕ್ಟ್ ಮ್ಯಾಟ್ರಿಗೆ ಹೋಗೋಣ. ಮೇಡಮ್, ನಾನು ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರ್ತೀನಿ, ಬರಲ್ಲ? ಹೇಳಿ. ಓಕೆ, ನೋಡಿ, ನಾನು ನಿಮ್ಮನ್ನು ಇಷ್ಟಪಡ್ತಾ ಇರೋ ವಿಷಯ ನಿಮಗೆ ಗೊತ್ತು ಅಂತ ನನಗೆ ಗೊತ್ತು ಅಂತ ನಿಮಗೆ ಗೊತ್ತಿದೆ ಅಲ್ವಾ? ಅಂದರೆ ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ, ಆ ವಿಷಯ ನಿಮಗೆ ಗೊತ್ತಿದೆ. ನೋಡಿ, ಈ ವಿಷಯ ಇಬ್ರಿಗೂ ಗೊತ್ತಿದ ಮೇಲೆ ಸುಮ್ಮನೆ ಮ್ಯಾಟ್ರನ್ನ ಎಲಾಸ್ಟಿಕ್ ಥರ ಎಳೆಯೋದ್ರಲ್ಲಿ ಅರ್ಥನೇ ಇಲ್ಲ ಅಲ್ವಾ ಮೇಡಮ್? ಅದಕ್ಕೆ ಇಬ್ರು ಮಾತಾಡಿಕೊಂಡು ಒಂದು ಒಪ್ಪಂದಕ್ಕೆ ಬಂದ್ಬಿಡೋಣ. ಹಾರ್ಟ್ ಟು ಹಾರ್ಟ್ ಕನೆಕ್ಟ್ ಆಗಿಬಿಟ್ರೆ ಯಾವ ರಗಳೇನೂ ಇರೋದಿಲ್ಲ ನೋಡಿ. ಸುಮ್ಮನೆ ಗಿಂಚ್ಕೊಂಡು ಓಡಾಡೋದು, ಕಣ್ಣಂಚಲ್ಲಿ ನೋಡೋದು, ಕಾಯೋದು, ಇವ್ಯಾವ ಕಷ್ಟನೂ ಇರೋದೇ ಇಲ್ಲ ಮೇಡಮ್. ನಾನು ಯಾವಾಗಲೂ ಹಿಂಗೆ ಮೇಡಮ್, ಇದ್ದನ್ನು ನೇರವಾಗಿ ಹೇಳ್ಬಿಡ್ತೀನಿ. ನೀವು ಅದೇ ಥರ ಅಂತ ನನಗೆ ಚೆನ್ನಾಗಿ ಗೊತ್ತು. ಐನೋ ನಾನು ಇದೇ ಥರ ಇದ್ದರೆ ನಿಮಗೆ ತುಂಬ ಇಷ್ಟ ಆಗುತ್ತೆ. ನಾವಿಬ್ಬರು ಮೇಡ್ ಫಾರ್ ಈಚ್ ಅದರ್ ಅಲ್ವಾ? ಮತ್ತಿನ್ಯಾಕೆ ಯೋಚನೆ ಮೇಡಮ್? ನಾನು ಆವತ್ತೇ ಎಲ್ಲ ವಿಷಯನೂ ಹೇಳಿದ್ದೀನಿ, ನಿಮಗೂ ಎಲ್ಲ ಗೊತ್ತು. ಸುಮ್ಮನೆ ಹ್ಞೂ ಅಂದ್ಬಿಡಿ ಮೇಡಮ್, ಬೇರೆ ಯಾವ ಚರ್ಚೆನೂ ಇರೋದಿಲ್ಲ ಅಲ್ವಾ? ಅಲ್ಲ, ಪ್ರೀತಿ ವಿಷಯದಲ್ಲಿ ಯಾರು ಚರ್ಚೆ ಮಾಡೋಕ್ಕೆ ಇಷ್ಟ ಇರುತ್ತೆ ಹೇಳಿ? ಗೊತ್ತಿದ್ರು ಸುಮ್ಮನೆ ಹೇಳ್ತಾ ಇದ್ದೀನಿ ಅಷ್ಟೇ. ತ್ರಿಶೂಲ್, ಒಂದು ನಿಮಿಷ. ನೀವು ನನ್ನನ್ನು ಪ್ರೀತಿಸ್ತಾ ಇರೋ ವಿಷಯ ನನಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಏನು ಗೊತ್ತಾ, ನೀವು ನಿಮ್ಮ ಮನಸ್ಸಲ್ಲಿರೋ ಆ ಯೋಚನೆನ ಬದಲಾಯಿಸ್ಕೋಬೇಕು. ಏನ ಬದಲಾಯಿಸ್ಕೊಳ್ಳೋದಾ? ಹೌದು, ನಾವಿಬ್ಬರು ಜಸ್ಟ್ ಫ್ರೆಂಡ್ಸ್. ನಾನು ನಿಮ್ಮನ್ನು ಪ್ರೀತಿಸ್ತಾರ ತ್ರಿಶೂಲ್. ಹಾಗಂತ ನಿಮ್ಮನ್ನು ನಾನು ದೂರ ಇಡೋಕ್ಕೆ ಟ್ರೈ ಮಾಡ್ತಾ ಇಲ್ಲ. ಆದರೆ ನಿಮ್ಮನ್ನು ಪ್ರೀತಿಸೋ ಚಾನ್ಸೇ ಇಲ್ಲ. ಏನು ಮೇಡಮ್ ಹಿಂಗನ್ಬಿಟ್ರಿ? ಈ ಥರ ಎಲ್ಲ ಮಾತಾಡೋದು ತಪ್ಪಲ್ವಾ? ನೀವು ಹೆಣ್ಮಕ್ಳು ಹಿಂಗೆ ಈ ಥರದ ಮಾತುಗಳನ್ನ ಯಾವಾಗಲೂ ವ್ಯಾನಿಟಿ ಬ್ಯಾಗಲ್ಲಿ ಇಟ್ಕೊಂಡೇ ತಿರುಗಾಡ್ತಾ ಇರ್ತೀರಾ. ಏನಾದರೂ ಹೆಚ್ಚು ಕಮ್ಮಿ ಆಗಿದ ತಕ್ಷಣ ತೆಗೆದಂಗೆ ಸೈಡ್ ಟಪಕ್ಕಂತ ಹಾಕ್ಬಿಡೋದು, ಅದು ನಗ್ನಗ್ತಾ ಹೇಳ್ತೀರಾ. ಮೇಡಮ್, ಎದೆನಲ್ಲಿ ಚಾಕು ಇಟ್ಕೊಂಡು ಮೇಲ್ನೋಟಕ್ಕೆ ನಗ್ನಾಗ್ತಾ ಇರ್ತೀರಲ್ಲ, ಅದು ಹೆಂಗೆ ಮೇಡಮ್ ಸಾಧ್ಯ? ತ್ರಿಶೂಲ್, ಒಂದು ನಿಮಿಷ, ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. ಇಲ್ಲ 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 ಮೇಡಮ್, ನೀವು ಹೇಳೋದನ್ನ ನಾನು ಕೇಳಿಸ್ಕೊತಾನೆ ಇರ್ತೀನಿ. ಇವಾಗ ನಾನೇನು ಹೇಳ್ತೀನಿ ಅದನ್ನು ನೀವು ಕೇಳಿಸ್ಕೊಳ್ಳಿ. ವೆರಿ ಗುಡ್. ನೀವು ನನ್ನನ್ನು ಇಷ್ಟಪಡಿ ಬಿಡಿ, ಆದರೆ ನೀವೇ ನನ್ನ ಗರ್ಲ್ ಫ್ರೆಂಡು ಅಂತ ನನ್ನ ಹಾರ್ಟಲ್ಲಿ ಬರ್ಕೊಂಡಾಗಿದೆ, ಫಿಕ್ಸ್ ಆಗೋಯ್ತು ನಾನು. ಹಾಗಂತ ನೀವು ನನ್ನನ್ನೇ ಪ್ರೀತಿಸ್ಬೇಕು ಅಂತ ಹೇಳೋದಿಲ್ಲ, ಅದಕ್ಕೆ ನನಗೆ ರೈಟ್ಸೂ ಇಲ್ಲ. ಅದೇ ಥರ ನನ್ನನ್ನು ಪ್ರೀತಿಸ್ಬೇಡ ಅಂತ ಹೇಳೋ ರೈಟ್ಸು ನಿಮಗೂ ಇಲ್ಲ ಮೇಡಮ್. ಯಾಕಂದರೆ ನಾನು ನಿಮ್ಮನ್ನು ಬರೀ ಪ್ರೀತಿಸೋದಿಲ್ಲ ಮೇಡಮ್, ಆರಾಧಿಸ್ತೀನಿ, ಪೂಜಿಸ್ತೀನಿ. ನೋಡಿ, ಚಿಕ್ಕ ಯಜಮಾನ್ರು ಪ್ರೀತಿ ಅಂದರೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ, ಆದರೆ ಇವಾಗ ಮನೇಲಿ ನೋಡಿರೋ ಹುಡುಗಿಗೆ ಹೂ ಅಂತ ಅಂದ್ಬಿಟ್ಟಿದ್ದಾರೆ. ಆದರೆ ನಾನು ಹಂಗಲ್ಲ ಮೇಡಮ್, ನಾನು ಪ್ರೀತಿಸಿದ್ರೆ ನಿಮ್ಮನ್ನೇ ಪ್ರೀತಿಸೋದು, ಮದುವೆ ಆದರೆ ನಿಮ್ಮನ್ನೇ ಆಗೋದು. ನಿಮ್ಮ ಹೆಸರನ್ನು ನನ್ನ ಎದೆ ಮೇಲೆ ಕೆತ್ಕೊಂಡಿಲ್ಲ ಮೇಡಮ್, ನನ್ನ ಹಾರ್ಟ್ ಒಳಗೆ ಹಚ್ಚಿ ಹಾಕಿಸ್ಕೊಂಡಿದ್ದೀನಿ. ಕಾಯ್ತೀನಿ, ನಿಮಗೋಸ್ಕರ ಕಾಯ್ತೀನಿ. ಇವತ್ತಲ್ಲ, ನಾಳೆ ಅಲ್ಲ, ಜೀವನ ಪರ್ಯಂತ ನಿಮಗೋಸ್ಕರ ಕಾಯ್ತೀನಿ ಮೇಡಮ್. ಈ ತ್ರಿಶೂಲ್ ಇರೋದು ಶಿವಾನಿಗೋಸ್ಕರ, ಶಿವಾನಿ ಇರೋದು ತ್ರಿಶೂಲ್ಗೋಸ್ಕರ ಇರೋದು ಮೇಡಮ್. ಫಿಕ್ಸ್ ಆಗೋಗಿದೆ. ಬಾಯ್. ಓಹೋ, ಮಹಾರಾಜರು ಈ ಟೈಮಲ್ಲಿ ಮನೇಲೇ ಇದ್ದೀರಾ? ಡ್ಯೂಟಿ ಇಲ್ವೋ? ಅಮ್ಮ, ಒಂದು ಬಿಸಿ ಬಿಸಿ ಕಾಫಿ, ಸ್ವಲ್ಪ ಸ್ಟ್ರಾಂಗ್ ಇರಲಿ. ಹ್ಞೂ ಕಣೋ, ಅದಕ್ಕೆ ತಾನೆ ನಾನು ಇರೋದು. ಮಾಡ್ಕೊಡ್ತೀನಿ ಬಿಡು. ಹೆಸರಿಗೆ ಮಾತ್ರ ನಿಮ್ಮ ಅಪ್ಪನಿಗೆ ಹೆಂಡತಿ, ನಿನಗೆ ಅಮ್ಮ. ಅದಕ್ಕಿಂತ ಮನೆ ಕೆಲಸದೋಳು ಅಂತ ಕರೆದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಹೌದೌದು, ಇವಳಿಗೇನು ಬಹಳ ತೊಂದರೆ ಆಗಿರೋದು. ಇವಳು ಮಾತಾಡೋದು ನೋಡಿದ್ರೆ ನಾನೇ ಇವಳನ್ನ ಮನೆಯಿಂದ ಆಚೆ ಹಾಕಿರೋ ಥರ ಮಾತಾಡ್ತಾಳೆ. ಓ ಓ ಓ ಓ ಓ ಓ ಓ, ಏನಪ್ಪ ಇದು? ಮೂರನೇ ಮಹಾಯುದ್ಧ ಇನ್ನೂ ಮುಗಿದಿಲ್ವಾ, ಅಥವಾ ಕದನ ವಿರಾಮ ಜಾರಿಲಿದ್ಯಾ? ಯಾಕಮ್ಮ, ಏನಮ್ಮ ನಿನ್ ಕತೆ? ನೀನ್ ಯಾಕೋ ನಾನು ಹೊಟ್ಟೆ ನುಡ್ತೆ? ಏನಮ್ಮ ಮಾತಾಡ್ತಾ ಇದ್ದೀನಿ ನೀನು? ಏನಮ್ಮಾಯ್ತು ನಿಂಗೆ? ನೀನು ಬೇರೆ ಯಾರ್ದಾದ್ರೂ ಹೊಟ್ಟೆ ಹುಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಆಸ್ತಿ ಪಾಸ್ತಿ ಇರ್ತಿತ್ತು, ಸುಖವಾಗಿರ್ತಿದ್ದೆ.
ಆದ್ರೆ ಈಗ ನೋಡು ನಮ್ ಜೊತೆಲಿ ಬಡತನದಲ್ಲಿ ಬೇಯ್ತಾ ಇದ್ಯಾ. ಅಮ್ಮ ಪ್ಲೀಸ್ ಅಮ್ಮ ಹಿಂಗೆಲ್ಲ ಮಾತಾಡಬೇಡಮ್ಮ. ಯಾಕೋ ಮಾತಾಡ್ಬಾರ್ದು? ನೀನ್ ನನ್ನ ಹೊಟ್ಟೆಲ್ ಹುಟ್ಟಿರೋದಕ್ಕೆ ತಾನೆ ನಿಂಗೆ ಈ ಪರಿಸ್ಥಿತಿ. ಖುಷಿ ಇಲ್ಲ ಏನಿಲ್ಲ, ನಿನ್ಗೊಂದು ಒಳ್ಳೆ ಜೀವನ ರೂಪಿಸ್ಕೊಡಕ್ಕೂ ಆಗ್ತಿಲ್ವಲ್ಲ ನನ್ನ ಕೈಯಲ್ಲಿ. ಅಮ್ಮ ಸ್ವಲ್ಪ ಸುಮ್ಮನೆ ಇರ್ತೀಯ ನೀನು? ಏ ತ್ರಿಶೂಲ್, ಅವ್ರ ಮಾತಿಗೆ ಉತ್ತರ ಕೊಟ್ಕೊಂಡು ನಿಂತ್ಕೊಂಡಿದ್ರೆ ಏನು ಪ್ರಯೋಜನ ಇಲ್ಲ. ನೀನೋ ಕೆಲಸ ನೋಡೋಗ. ಹ್ಞೂ ಕಣ್ರಿ, ಏನು ಪ್ರಯೋಜನ ಇಲ್ಲ. ನಿಮಿಷ ಅಪ್ಪ ಇರಪ್ಪ. ನೋಡಮ್ಮ ಇಲ್ಲಿ ನಾನು ತುಂಬ ಖುಷಿಯಾಗಿದ್ದೀನಿ. ನನ್ನ ಜೀವನದಲ್ಲಿ ನನ್ಗೆ ಏನು ಕಮ್ಮಿ ಆಗಿಲ್ಲ. ಮಾ 3 ಹೊತ್ತಿನ ಊಟಕ್ಕೆ ಯಾವ ಕೊರತೆನೂ ಇಲ್ಲ ನನಗೆ. ಜೀವನಕ್ಕೆ ಇದಕ್ಕಿಂತ ಇನ್ನೇನು ಬೇಕು ಹೇಳಮ್ಮ? ನಾನು ಹೇಳೋದಂತೂ ನೀನೇನು ತಲೆಗೆ ಹಾಕೊಳ್ಳೋದೇ ಇಲ್ಲ. ನಿಮ್ಮ ಅಪ್ಪನಿಗೆ ಒಂದು ಸ್ವಲ್ಪ ಜವಾಬ್ದಾರಿನೂ ಇಲ್ಲ. ಅಮ್ಮ ನೋಡಿ ಬೈ, ನೀನು ಮುದ್ದು ಅಮ್ಮ. ನೋಡು ನಾನು ತುಂಬ ಖುಷಿಯಾಗಿದ್ದೀನಿ. ಮೊದಲು ತಲೆಯಲ್ಲಿರೋ ಹುಳನ ಕಿತ್ತಾಕು, ಆಯ್ತಾ? ಹುಳ ಇರೋದು ನನ್ನ ತಲೆಯಲ್ಲ, ಹುಳ ಇರೋದು ನಿಮ್ಮಿಬ್ಬರ ತಲೆಯಲ್ಲಿ. ತೆಗಿಯೋ ಕೈನ. ಏನಮ್ಮ ಕರ್ಜಿ ಅಂತ? ಅಲ್ಲ ಕಣೋ, ನಿಮ್ಮ ಅಪ್ಪ ಹೇಳಿದ್ರು ನಾಳೆನೇ ಹೋಗಿ ಹುಡುಗಿನ ನೋಡ್ಕೊಂಡು ಬರ್ಬೇಕಂತೆ. ನೀನು ಏನೇ ಹೇಳು ಅಳಿಮಯ್ಯ, ಲಾಟ್ರಿನೇ ಹೊಡಿತಲ್ಲ. ಅಲ್ಲ ನಮ್ಮನ್ನಲ್ಲೂ ವಾಲ್ವ ಓದೋ ಟೈಮ್ ಬಂದು ಅನ್ನಂಗೆ ಆಯ್ತು. ಆ ಹುಡುಗಿ ಮನೆ ಲೊಕೇಶನ್ ಕಳಿಸ್ತಾರಂತೆ, ಹೋಗಿ ಬರಬೇಕು ಅಂತ ನಿಮ್ಮ ಅಪ್ಪ ಹೇಳಿದ್ದಾರೆ. ಹೌದಾ? ಹ್ಞೂ ಅಳಿಮಯ್ಯ, ನೀವೆಲ್ಲ ಈಗಿನ ಕಾಲದವರು ಅಲ್ಲ, ಮನೆಯವರೆಲ್ಲ ಹೋಗಿ ಯಾಕೆ ನೋಡ್ಕೊ ಬರೋದು? ನೀನು ಒಬ್ಬನೇ ಹೋಗಿ ನೋಡ್ಕೊ ಬಂದ್ರೆ ಆಯ್ತು ಅಲ್ವೇನಕ್ಕ? ಯಾಕೋ, ಏನಾಯ್ತು? ಯಾಕೋ ನಿನ್ಗೆ ಆ ಹುಡುಗಿ ಇಷ್ಟ ಆದ್ಲು ತಾನೆ? ಡ್ಯಾಡ್ ಇಷ್ಟ ಅಂದರೆ ನನ್ನ ಇಷ್ಟ. ಡೋಂಟ್ ವರಿ, ನಾಳೆನೇ ಹೋಗಿ ನೋಡ್ಕೊಂಬರ್ತೀನಿ. ಓಕೆನಾ? ತ್ರಿಶೂಲ್ ತ್ರಿವಿಕ್ರಮ್ ಬಗ್ಗೆ ಹಾಗೆ ಹೇಳಿ ಹೋದ್ನಲ್ಲ ನೀಲಿ, ಅದ್ರ ಅರ್ಥ ಏನು? ಅಂದರೆ ಅವನು ಅಷ್ಟೆಲ್ಲ ಕತೆ ಹೇಳಿದ್ನಲ್ಲ ಶಿವಾನಿ, ಅದರಲ್ಲಿ ನಿನಗೆ ನೆನಪಿರೋದು ಇಷ್ಟು ಮಾತ್ರನಾ? ನನಗೆ ಯಾವ್ದು ಬೇಕೋ ಅದನ್ನು ನಾನು ಆಯ್ಕೆ ಮಾಡ್ಕೋಬೇಕಲ್ವಾ ನೀಲಿ? ಅದೇನೋ ಹೌದು. ಗುರುಗಳು ಹೇಳಿದ್ದು ನೆನಪಿದೆಯಾ ನೀಲಿ? ಈ ಜನ್ಮದಲ್ಲಿ ಆದಿಶೇಷ ನನ್ನನ್ನು ಮರೆತು ಇನ್ನೊಬ್ಳು ಹುಡುಗಿನ ಇಷ್ಟಪಟ್ಟು ಅವಳಿಗೆ ಅವನ ಮನಸ್ಸನ್ನ ಒಪ್ಸಿದ್ರೆ ನನಗೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿದ್ರಲ್ವಾ? ಈಗ ತ್ರಿವಿಕ್ರಮ್ ಅದು ಯಾವುದೋ ಹುಡುಗಿನ ಒಪ್ಕೊಂಡು ಅವಳ ಮೇಲೆ ಪ್ರೀತಿ ಆದರೆ ನಿಶ್ಚಿತಾರ್ಥ ಮದುವೆ ಅಂತ ಹೀಗೆ ಮುಂದುವರಿಯುತ್ತೆ. ಆಗ ನೀನು ಗುರಿ ಮುಟ್ಟೋದು ಕನಸಿನ ಮಾತಾಗುತ್ತೆ ಶಿವಾನಿ. ಹೌದು ನೀಲಿ, ಕನಸಾಗೆ ಉಳಿಯುತ್ತೆ. ನಾನು ಮರಳಿ ನನ್ನ ಆದಿಶೇಷನ ಪಡೆಯೋದಕ್ಕೆ ಆಗೋದೇ ಇಲ್ಲ. ನನ್ನ ಮನಸ್ಸಲ್ಲಿ ಆ ಭಯ ಕಾಡ್ತಾ ಇದೆ. ಆದರೂ ತ್ರಿಶೂಲ್ ಹೇಳಿದ ಪ್ರಕಾರ ಇವಾಗಷ್ಟೇ ಹುಡುಗಿ ನೋಡಿರೋದಲ್ವಾ? ನಾವೀಗ ಅದು ಏನೂ ಅಲ್ಲ ಅಂತ ಸುಮ್ಮನೆ ಇದ್ರೆ ಮುಂದೆ ಅದರಿಂದ ಸಮಸ್ಯೆ ಆದರೆ, ತ್ರಿವಿಕ್ರಮೆ ಆದಿಶೇಷ ಅನ್ನೋದು ಸತ್ಯ ಆದರೆ ನಾನು ಅವನ್ನ ಕಳ್ಕೊಳ್ಳೋದಕ್ಕೆ ಸಿದ್ಧವಾಗಿಲ್ಲ ನೀಲಿ. ಮತ್ತೀಗೇನು ಮಾಡೋಣ ಅಂತ್ಯ? ನನಗೂ ಗೊತ್ತಿಲ್ಲ ನೀಲಿ. ಈ ಕ್ಷಣಕ್ಕೆ ಏನು ಮಾಡಬೇಕು ಅಂತ ನನಗೆ ತೋಚ್ತಾ ಇಲ್ಲ. ಆದರೆ ಇದಕ್ಕೆ ಪರಿಹಾರ ಕಂಡು ಹಿಡ್ತೀನಿ. ಈಗ ನಿಮ್ಮಣ್ಣ ಹುಡುಗಿ ನೋಡಕ್ ಹೋಗ್ತಾನಲ್ಲ, ಅಲ್ಲಿಗೆ ಹೋಗಿ ಬಂದ್ಮೇಲೆ ನಾವೇ ಕೆದಕಿ ಅಲ್ಲಿ ಏನ್ ನಡೀತು ಅಂತ ವಿಚಾರಿಸ್ಬೇಕು. ಇಲ್ಲಾಂದ್ರೆ ಅವ್ನು ಬಾಯ್ ಬಿಡಲ್ಲ, ಗೊತ್ತಲ್ಲ? ಅಕ್ಕ ಯಾಕೆ ಟೆನ್ಷನ್ ಮಾಡ್ಕೊಂಡಿದೀಯಾ? ಓಹೋ ಅಕ್ಕೋ, ನಿನ್ನ ಮಗ ಹೋಗ್ತಿರೋದು ಯುದ್ಧಕ್ಕಲ್ಲ, ಹೆಣ್ಣು ನೋಡಕ್ಕೆ. ನಿನಗೆ ಗೊತ್ತಾಗಲ್ಲ, ಸುಮ್ಮನಿರೋ. ಅವನಿಗೆ ಮುಂಗೋಪ ಜಾಸ್ತಿ. ಅಲ್ಲಿ ಹೋಗಿ ಏನು ಮಾತಾಡ್ತಾನೋ ಏನೋ. ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಭಯ ನನಗೆ. ಓಹೋ ಅದು ಮ್ಯಾಟ್ರು ಅಲ್ಲಕ್ಕ. ನೋಡಕ್ ಹೋಗಿರೋ ಹುಡುಗಿಗೆ ಯಾರಾದ್ರೂ ರೇಗ್ತಾರ? ಅಲ್ಲ, ನೀನ್ ಈಗಲೇ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡ್ರೆ ನಾಳೆ ಮಕ್ಕಳು ಮರಿ ಆದ್ಮೇಲೆ ಹೆಂಗೆ ನಿನ್ ಕತೆ? ಏನ ಇವನೇನೋ ಹುಡುಗಿ ನೋಡಕ್ ಹೋಗ್ಲಿ, ಆದ್ರೆ ಆ ಪಾಲಂಗೋಚಿ ಇದೆಯಲ್ಲ, ಅವನು ಹೋಗದೆ ಇದ್ರೆ ಸಾಕು. ಎಲ್ಲಿ ಈ ಅಣ್ಣ ಹೋದ್ರೆ ಅವನು ಕರ್ಕೊಂಡೇ ಹೋಗ್ತಾನೆ. ನೋಡೋಣ, ಅವನು ಹುಡುಗಿ ನೋಡ್ಕೊಂಡ್ ಬರ್ಲಿ. ಮದುವೆ ಆದ್ಮೇಲೆ ಹೆಂಡತಿ ಬರ್ತಾಳಲ್ಲ, ಆಮೇಲೆ ಏನಾಗುತ್ತೆ ನೋಡ.
रात मौसम नदी का किनारा चंचल हवा कहा दो दिलों ने मिलकर कभी हम न होंगे जुदा ಆಹಾ ಕ್ಯಾ ಬಾತ್ ಹೈ ಮೇಡಮ್ ಚೆನ್ನಾಗಿ ಆಡ್ತೀನಲ್ಲ ಮೇಡಮ್ ಅದು ನನಗೆ ತುಂಬ ಚೆನ್ನಾಗಿ ಗೊತ್ತು ಹೇಳಿ ಮೇಡಮ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಚೆನ್ನಾಗಿರಲೇಬೇಕು ಅದು ನನಗೆ ಗೊತ್ತು ಯಾಕಂದರೆ ಎಲ್ಲ ದೇವರುಗಳು ದೇವತೆಗಳು ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಅದಕ್ಕೆ ಏನು ಹಾಗಂದ್ರೆ ಅಂದರೆ ನಮ್ಮದು ಡೀಲ್ ಆಗಿದೆ ದೇವರುಗಳ ಜೊತೆಗೆ ನೀವು ಚೆನ್ನಾಗಿದ್ದೀರಾ ಅಂತಂದರೆ ಎಲ್ಲ ದೇವರುಗಳು ನಿಮ್ಮನ್ನು ನೋಡ್ಕೋತಾ ಇದ್ದಾರೆ ಅಂತಲೇ ಅರ್ಥ ಅದು ನಂದು ದೇವ್ರದ್ದು ಡೀಲು ಬಿಡಿ ನೀವೇನು ಯೋಚನೆ ಮಾಡ್ಕೋಬೇಡಿ ಆದರೂ ನನಗೆ ತುಂಬ ಖುಷಿ ಆಗ್ತದೆ ಯಾಕೆ ಹೇಳಿ ಭಕ್ತ ಯಾವಾಗಲೂ ದೇವ್ರನ್ನ ನೆನಪಿಸ್ಕೋತಾ ಇರ್ತಾನೆ ಸಡನ್ ಆಗಿ ಆ ದೇವರ ಎದುರು ಬಂದು ಪ್ರತ್ಯಕ್ಷ ಆಗ್ಬಿಟ್ರೆ ಹೇಗಿರುತ್ತೆ ಹೇಳಿ ಭಕ್ತ ಫುಲ್ ಖುಷಿ ಹಾಗೆ ಈ ದೇವತೆ ನೋಡಿ ಈ ಭಕ್ತ ಫುಲ್ ಖುಷಿ ನೋಡಿ ನಾನು ದೇವತೆನೂ ಅಲ್ಲ ನೀವು ನನ್ನ ಭಕ್ತನೂ ಅಲ್ಲ ಅಯ್ಯೋ ಅಯ್ಯೋ ಅಯ್ಯಯ್ಯೋ ಮೇಡಮ್ ರೇಗ್ಬಿಟ್ರು ಮೇಡಮ್ ನೀವು ರೇಗಿದ್ರು ತುಂಬ ಚೆನ್ನಾಗಿ ಕಾಣಿಸ್ತೀರಾ ನೋಡಿ ಮೇಡಮ್ ನನಗೆ ನೀವು ದೇವತೆ ಥರ ಏನು ಬಂತು ದೇವತೆನೇ ಅಯ್ಯಯ್ಯೋ ಚಿಕ್ಕೇಜ್ ಮಾಡ್ರ ಮನೇಲಿ ನನಗೊಂದು ಅರ್ಜೆಂಟ್ ಕೆಲಸ ಆಯಿತು ನಿಮ್ಮನ್ನು ನೋಡಿದ ತಕ್ಷಣ ಎಲ್ಲ ಮರ್ತು ಹೋಯಿತು ಸರಿ ಮೇಡಮ್ ನಾನು ಬರ್ತೀನಿ ನೆಕ್ಸ್ಟ್ ಟೈಮ್ ಸಿಗೋಣ ಓಕೆ ಬಾಯ್ 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 ಏನು ಕೆಲಸ ಫಸ್ಟು ಅಲ್ಲಿ ವಾಲ್ಗ ಆಮೇಲೆ ನಮ್ಮದು ಡುಮ್ ಡುಮ್ ಡೋಲ್ ರಾಕ್ ಆ್ಯಂಡ್ ರೋಲ್ ಮತ್ತೇನಂತ ಸ್ವಲ್ಪ ಸರಿಯಾಗಿ ಹೇಳ್ತೀರಾ ಏನಿಲ್ಲ ಚಿಕ್ಕೇಜ್ಮಾನ್ರಿಗೆ ಹುಡುಗಿ ನೋಡೋಕೆ ಹೋಗ್ತಾ ಇದ್ದೀವಿ ಈಗ ಇವತ್ತೆಲ್ಲ ಫೈನಲ್ ಆಗತ್ತೆ ಆಮೇಲೆ ಗೊತ್ತಲ್ಲ ಮದುವೆ ಈ ಬಂದ ಅನುರಾಗದ ಹೊಸ ಬಂದ ಒಂದ್ಸಲ ಅವರು ಮದುವೆ ಆಗಿ ಹೋಗ್ಲಿ ಮೇಡಮ್ ಆಮೇಲೆ ಮುಂದಿನ ಬದಲಾವಣೆ ನಮ್ದು ನಿಮ್ದು ಅತಿ ಶೀಘ್ರದಲ್ಲಿ ನೋಡಿ ತ್ರಿಶೂಲ್ ನಿಮ್ಮನ್ನ ಒಳ್ಳೆ ಸ್ನೇಹಿತ ಅಂದ್ಕೊಂಡು ನಿಮ್ಮ ಹತ್ರ ಮಾತಾಡ್ತಾ ಇದ್ದೇನೆ ಹಾಗಂತ ಪದೇ ಪದೇ ಈ ಥರ ಮಾತಾಡೋದು ನನಗಿಷ್ಟ ಆಗೋದಿಲ್ಲ ಹೋಗ್ತಾ ಹೋಗ್ತಾ ಎಲ್ಲ ಅಭ್ಯಾಸ ಆಗುತ್ತೆ ಬಿಡಿ ಮೇಡಮ್ ಅಷ್ಟಕ್ಕೂ ನಾನು ತಪ್ಪೇನು ಮಾತಾಡಿದೆ ಮುಂದೆ ಆಗೋದೇನಲ್ವ ಹೇಳಿದ್ದು ಸರಿ ಸರಿ ನಾನು ಚಿಕ್ಕೇಶ್ಮಂಡ್ರ ಜೊತೆ ಹೋಗಬೇಕು ಲೇಟ್ ಆಗ್ತದೆ ಬಾಯ್ ಲೇ ತ್ರಿಶೂಲ್ ಎಲ್ಲೋ ಇದೆಯಾ ನಾನು ಹೊರಡ್ತಾ ಇದ್ದೀನಿ ಬೇಗ ಬಾ ತ್ರಿವಿಕ್ರಮ್ ಹೇಳಮ್ಮ ನೀನು ಯಾಕೆ ಅವನ್ನ ಕರ್ಕೊಂಡು ಹೋಗ್ತಾ ಇದೆಯಾ ಹುಡುಗಿನ ನೋಡಕ್ಕೆ ಹೋಗ್ತಿರೋದು ನೀನು ಅವನ ಯಾಕೆ ಜೊತೆಲಿ ನೀನೊಬ್ಬನೇ ಹೋದ್ರೆ ಸಾಕು ಅಲ್ಲಮ್ಮ ಅದು ಹೌದು ಅಳಿಮಯ್ಯ ನೀನೊಬ್ಬನೇ ಹೋಗು ನೋಡಮ್ಮ ಅಲ್ಲಿ ನಾನೇನಾದರೂ ಹೆಚ್ಚು ಕಡಿಮೆ ಮಾತಾಡಿದ್ರೆ ತ್ರಿಶೂಲ್ ಇರ್ತಾನೆ ಸೇಫ್ ಮಾಡೋದಕ್ಕೆ ಮೊದಲೇ ನನ್ನ ಕೋಪ ಏನು ಅಂತ ನಿಂಗೆ ಗೊತ್ತು ತಾನೆ ಅದಕ್ಕೆ ಅವನಿಗೆ ಬರಕ್ಕೆ ಹೇಳ್ತೀನಿ ಒಟ್ಟಿಗೆ ಹೋಗಿ ಬರ್ತೀವಿ ಓಕೆ ನಿಂತ್ಕೊ ಒಂದು ನಿಮಿಷ ತಗೋ ಇದು ನಿಮ್ಮ ಅಪ್ಪ ಕೊಟ್ಟಿರೋದು ಇದನ್ನ ನಿನ್ನ ಜೊತೆಲೇ ಇಟ್ಕೊಂಡಿರ್ಬೇಕಂತೆ ಸರಿ ಅಲ್ಲಕ್ಕ ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಬೆಕ್ಕಡ್ಡ ಬರಬಾರ್ದು ಅಂತಾರೆ ಇವ್ನು ಬೆಕ್ಕನ್ನೇ ಕಂಕ್ಲಿ ಕಟ್ಕೊಂಡು ಹೋಗ್ತೀನಿ ಅಂತಾನಲ್ಲ ಏನು ಹೇಳೋದು ಇವನ್ ಬುದ್ಧಿಗೆ ಅವ್ನಿಗೆ ಎಷ್ಟು ಹೇಳಿದ್ರು ಅಷ್ಟೇ ಮದುವೆ ಒಂದಾದ್ರೆ ಸಾಕಪ್ಪ ನನಗೇನಾಗಬಾರ್ದು ಅಂತ ಭಯ ಪಟ್ಟಿದ್ನೋ ಅದೇ ಆಗ್ತಾ ಇದೆ ನಾನು ಹೇಳಿದ್ದೆ ತಾನೆ ಆ ತ್ರಿವಿಕ್ರಮ್ ಮನೆಯವರು ಅವನಿಗೆ ಮದುವೆ ಮಾಡಬೇಕು ಅಂತ ಅವಸರದಿಂದ ಹೀಗೆಲ್ಲ ಮಾಡ್ತಾ ಇದ್ದಾರೆ ಈಗೇನಾಯ್ತು ಶಿವಾನಿ ಇನ್ನೇನಾಗಬೇಕು ಆ ತ್ರಿವಿಕ್ರಮ್ ಹೆಣ್ಣು ನೋಡೋದಕ್ಕೆ ಒಪ್ಕೊಂಡಿದ್ದಾನೆ
ಅವ್ರ ಮನೆಗೆ ಹೋಗ್ತಾ ಇದ್ದಾನೆ, ಅದು ಹೆಣ್ಣು ನೋಡೋ ಶಾಸ್ತ್ರಕ್ಕೆ. ಇವತ್ತೇ, ಈಗಲೇ. ಹೌದಾ? ಹೌದು, ಇವತ್ತು ಹುಡುಗಿ ನೋಡಕ್ ಹೋಗ್ತಾ ಇದ್ದಾನೆ, ನಾಳೆ ಅವಳನ್ನ ಒಪ್ಕೋತಾನೆ. ಆಮೇಲೆ ಅವಳು ಇಷ್ಟ ಆದ್ಲು, ಅವಳ ಜೊತೆ ನಿಶ್ಚಿತಾರ್ಥ, ಮದ್ವೆ. ಇದೆಲ್ಲ ನೋಡ್ಕೊಂಡು ನಾವು ಸುಮ್ಮನೆ ಇರಬೇಕು ಅಷ್ಟೇ. ಶಿವಾನಿ, ಸ್ವಲ್ಪ ಸಮಾಧಾನ ಮಾಡ್ಕೊ. ಅದೆಲ್ಲ ಆಗೋದಕ್ಕೆ ನಾವು ಬಿಡೋದಿಲ್ಲ ಅಲ್ವಾ? ಬಿಡಬಾರ್ದು ನೀಲಿ. ಆದರೆ ಏನು ಮಾಡೋದು ಅಂತಾನೆ ಗೊತ್ತಾಗ್ತಲ್ಲ, ನನ್ನ ತಲೆ ಕೆಟ್ಟು ಹೋಗ್ತಾ ಇದೆ. ಇದೆಲ್ಲ ಇಷ್ಟು ಬೇಗ ಹೀಗಾಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಏನಾದರೂ ಉಪಾಯ ಮಾಡೋಣ, ತಾಳು. ಏನಾದರೂ ಮಾಡಿ ಅವರು ಆ ಮನೆಗೆ ಹೋಗೋದನ್ನು ನಾವು ತಡಿಬೇಕು. ಯಾವುದೇ ಕಾರಣಕ್ಕೂ ಅವನಿಗೆ ಆ ಹುಡುಗಿ ಇಷ್ಟ ಆಗಬಾರ್ದು, ಆ ಹುಡುಗಿಗೂ ಅಷ್ಟೇ ಅವನು ಇಷ್ಟ ಆಗಬಾರ್ದು ನೀಲಿ. ಆದರೆ ಈಗಾಗಲೇ ಅವ್ರು ಅಲ್ಲಿ ಹೋಗಿದ್ರೆ ಏನು ಮಾಡೋದು? ಯಾವುದಕ್ಕೂ ಒಂದ್ಸಲ ತ್ರಿಶೂಲಕ್ಕೆ ಫೋನ್ ಮಾಡು, ಅವನು ಎಲ್ಲಿದ್ದಾನೆ ಅಂತ ಕೇಳ್ಕೊ. ಅದು ಅಲ್ಲದೆ ಆ ಹುಡುಗಿ ಮನೆ ಬೇರೆ ಎಷ್ಟು ದೂರ ಇದೆಯೋ ಏನೋ ಎಲ್ಲ ಸರಿಯಾಗಿ ಕೇಳು ನೀನು ಅವನ್ನ. ಆಮೇಲೆ ನಾವು ನಮ್ಮ ಕೆಲಸ ಮಾಡೋಣ. ಹಲೋ, ಹೇಳಿ. ಎಲ್ಲಿದ್ದೀರಾ ನೀವು? ಅದು ಮಗ, ಅದೇ ಹೇಳಿದಲ್ಲೋ, ಚಿಕ್ಕೇಶ್ಮಂಡ್ರಿಗೆ ಹೆಣ್ಣು ನೋಡಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲೇ ಹೋಗ್ತಾ ಇದ್ದೀವಿ ಈಗ. ಗೊತ್ತಾಯ್ತಾ? ಆದರೆ ಎಲ್ಲಿ? ಅದು ಮಗ ಇಲ್ಲೇ ಗಂಗಾಪುರ ಇದೆಯಲ್ಲ, ಅದಕ್ಕಿಂತ ಸ್ವಲ್ಪ ಮುಂದೆ ದೇವಿ ದೇವಸ್ಥಾನ ಇದೆಯಲ್ಲ, ಅದ್ರ ಪಕ್ಕದ ಬೀದಿನೇ. ಸರಿ ಸರಿ, ನಿಮ್ಮ ಕೆಲಸ ಮುಗಿಸ್ಕೊಳ್ಳಿ, ನಾನು ಆಮೇಲೆ ಮಾಡ್ತೀನಿ. ಯಾಕೋ ಬ್ಯುಸಿ ಇದ್ದೀರಾ ಅನ್ಸುತ್ತೆ. ಎಲ್ಲಿದ್ದಾರಂತೆ? ಹುಡುಗಿ ನೋಡೋಕ್ಕೆ ಹೋಗಿದ್ದಾರಂತೆ. ಆಗಲೆಲ್ಲ ಶುರುವಾಗಿರುತ್ತೆ. ತ್ರಿಶೂಲ್, ನನ್ನ ಲೈಫಲ್ಲೇ ನಾನು ಈ ಥರ ಹುಡುಗಿನ ನೋಡಕ್ಕೆ ಹೋಗ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ವ? ಏನೇನೆಲ್ಲ ಆಗ್ತಿದೆ ನನ್ನ ಲೈಫಲ್ಲಿ. ಇದೆಲ್ಲ ಒಂದಲ್ಲ ಒಂದಿನ ಮಾಡಬೇಕಾಗಿದ್ದೆ ಅಲ್ವಾ ಚಿಕ್ಕೇಶ್ಮಂಡ್ರೆ? ಇರಲಿ ಬಿಡು, ನಾನು ಇದನ್ನು ಮಾಡ್ತಾ ಇರೋದು ನನ್ನ ಅಪ್ಪ ಅಮ್ಮಂಗೋಸ್ಕರ, ನನಗೋಸ್ಕರ ಏನಲ್ವಲ್ಲ. ಇಷ್ಟ ಇಲ್ಲದೆ ಮಾಡೋದು ಯಾಕೆ ಬೇಕು ಚಿಕ್ಕೇಶ್ಮಂಡ್ರೆ? ಅವ್ರ ಇಷ್ಟನೇ ನನ್ನ ಇಷ್ಟ ತ್ರಿಶೂಲ್. ಏನದು ತ್ರಿಶೂಲ್? ಏನಾಯ್ತು? ನೋಡಿ ಹೋಗು. ಇರಿ ಒಂದು ನಿಮಿಷ, ನಾನು ನೋಡ್ತೀನಿ. ಚಿಕ್ಕೇಶ್ಮಂಡ್ರೆ, ಆಯ್ತೇನೋ ತ್ರಿಶೂಲ್? ಆಯ್ತು, ಬಟ್ ಏನಾಗಿದೆ ಗೊತ್ತಾಗ್ತಾ ಇಲ್ಲ. ಏನಾಗಿದೆ ತ್ರಿಶೂಲ್? ಏನು ಗೊತ್ತಾಗ್ತಿಲ್ಲ, ಎಲ್ಲ ಸರಿಯಾಗಿದೆ ಚಿಕ್ಕೇಶ್ಮಂಡ್ರೆ. ಶಿವಾನಿ, ತ್ರಿಶೂಲು ಕಾರ್ನ ರಿಪೇರಿ ಮಾಡ್ಬಿಡ್ತಾನೆ. ಇಲ್ಲ ನೀಲಿ, ನಾವೇನಾದರೂ ಮಾಡಲೇಬೇಕು. ಅವರು ಆ ಮನೆಗೆ ಹೋಗಬಾರ್ದು ಅಷ್ಟೇ. ಒಂದ್ಸತಿ ನೀವು ಸ್ಟಾರ್ಟ್ ಮಾಡಿ ನೋಡಿ. ಹೇಳು ನನಗೆ. ಹಾಂ, ನೀಲಿ, ಅದೇನು ಮಾಡ್ತೀಯೋ ಬೇಗ ಮಾಡು. ಅವ್ರಿಂದ ಮುಂದೆ ಹೋಗಬಾರ್ದು ಅಷ್ಟೇ. ತ್ರಿಶೂಲ್, ತ್ರಿಶೂಲ್, ಬಾಬಾ ಕೂತ್ಕೋ, ಲೇಟ್ ಆಯ್ತು. ಶಿವಾನಿ, ಅವ್ರ ಹತ್ರ ಯಾವುದೋ ಪ್ರತಿರೋಧಕ ರಕ್ಷಾ ಕವಚ ಇರೋ ಹಾಗಿದೆ. ಅದಕ್ಕೆ ನಾನು ಏನು ಮಂತ್ರ ಪ್ರಯೋಗ ಮಾಡಿದ್ರು
ಅದೇನು ಪ್ರಯೋಜನನೂ ಆಗ್ತಾ ಇಲ್ಲ.